ಮಹಾಕುಂಭಮೇಳದಲ್ಲಿ ಮಲಗಿರುವಂತ ಜಾಗಕ್ಕೇನೆ ಆ ಮಹದೇಶ್ವರ ಬಂದು ಮಹಾದರ್ಶನ ಕೊಡ್ತಾನಂದ್ರೆ ನಂಬಕ್ಕಾಗುತ್ತಾ? ಈ ದೃಶ್ಯನ ನೋಡಿ, ಇಲ್ಲಿ ನಿಂತ್ಕೊಂಡಿರೋಂತ ಇಷ್ಟು ಜನರಿಗೂ ಕಳೆದ 20-30 ಅವರ್ನಿಂದನೂ ಮಹದೇಶ್ವರ ದರ್ಶನ ಕೊಡ್ತಾನೆ ಇದ್ದಾನೆ. ಯಾಕಂದ್ರೆ 80 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಇಷ್ಟು ದೂರ. ಇದು ಪ್ರಯಾಗ್ರಾಜ್ ಕಡೆಗೆ ಹೋಗುವಂತ ದಾರಿ, ಇದು ನಾಗ್ಪುರ್ ಕಡೆಯಿಂದ ಬರುವಂತ ದಾರಿ. ಇದರಲ್ಲಿ ನಮ್ಮ ಬಸ್ ಡ್ರೈವರ್ ಹೇಳಿದ್ದು 30 ಅವರಿಂದ ನಾನು ಇಲ್ಲೇ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತಿದ್ದೀನಿ ಅಣ್ಣ, ನಮ್ ಲೈಫ್ ಅಲ್ಲಿ ಇಷ್ಟು ದೊಡ್ಡ ಟ್ರಾಫಿಕ್ ಜಾಮ್ ನಾವು ನೋಡಿಲ್ಲ ಅಂತ. ಈ ಟ್ರಾಫಿಕ್ ಹೀಟ್ ನಮಗೂ ಕೂಡ ತಟ್ಟಿ ಟೋಟಲ್ ಆಗಿ 23 ಅವರ್ ನಲ್ಲಿ 54 ಕಿಲೋಮೀಟರ್ ನಡ್ಕೊಂತಾ ಬಂದಿದೀವಿ. ದಯವಿಟ್ಟು ನೀವೇನಾದ್ರೂ ಬ್ಯಾಂಗ್ಳೂರಿಂದ ಬರ್ತಿದ್ದೀರಾ, ಬೈ ರೋಡ್ ಬರ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಐ ಹೋಪ್ ಈ ಮೆಸೇಜ್ ನೀವು ಆದಷ್ಟು ಜನರಿಗೂ ಕಳಿಸ್ಕೊಡಿ. ಯಾಕಂದ್ರೆ ಅವ್ರು ಬರೋರ್ಗೆಲ್ಲರಿಗೂ ಅವ್ರು ಮೆಂಟಲಿ ಇದಕ್ಕೋಸ್ಕರ ಪ್ರಿಪೇರ್ ಆಗ್ಬೋದು. ಸೊ ಬಾಟಮ್ ಲೈನ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್ ಸ್ನೇಹಿತರೆ. ಜಗತ್ತನ್ನೇ ಬೆಳಗಿಸುವಂತ ಸೂರ್ಯನ ಮನಸ್ಸಿನ ಅಂತರಾಳದಲ್ಲಿರುವಂತ ಕಿಚ್ಚು ಕಡಿಮೆ ಇರ್ಬೋದು, ಆದ್ರೆ ಇಷ್ಟು ಜನ ಕೋಟ್ಯಾಂತರ ಜನ ಭಾರತೀಯರ ಮನಸ್ಸಿನ ಅಂತರಾಳದಲ್ಲಿ ಇರುವಂತ ಕಿಚ್ಚು ಆ ಸೂರ್ಯನಿಗಿಂತನೂ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಗೊತ್ತಾ? ಇಷ್ಟು ನೋವಾಗಿದ್ರೇನು ಇಷ್ಟು ಜನರು ನಾವು ಅನ್ಕೊಂಡಿರೋ ಕೆಲಸನ ಮಾಡೇ ತೀರ್ತೀವಿ ಅಂತ ನಿಂತಿದ್ದಾರಲ್ಲ, ನಮ್ಮ ಭಾರತೀಯರು ಮತ್ತೆ ನಮ್ಮ ಭಾರತ ದೇಶ ಸೂಪರ್ ಗುರು. India is great. Indians are amazing, man.